ಇಂದು ಅಪೂರ್ಣ ಜನರು ಮತ್ತು ಪರಿಪೂರ್ಣ ದೇವರು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಮಾನವನ ಜೀವನದಲ್ಲಿ ಜನರು ಪರಸ್ಪರರಿಂದ ಕಲಿಯುವುದು ಸಾಮಾನ್ಯ. ಜನರು ಒಬ್ಬರಿಗೊಬ್ಬರು ಮಾರ್ಗದರ್ಶಿಸುತ್ತಾರೆ ಮತ್ತು ಕಲಿಸುತ್ತಾರೆ. ಎಷ್ಟಾದರೂ ಈ ಎಲ್ಲ ಕಾರ್ಯಗಳ ಫಲಿತಾಂಶವು ಅಂತಿಮವಾಗಿ ಅಪೂರ್ಣವಾಗಿರುತ್ತವೆ. ಅಂತಹ ಅಪೂರ್ಣ ವ್ಯಕ್ತಿಯು ಒಂದು ಸಿದ್ಧಾಂತ ಅಥವಾ ವ್ಯವಸ್ಥೆಯನ್ನು ಮಾಡಲು ಪ್ರಯತ್ನಿಸುವುದರಿಂದ ಎಲ್ಲದರ ಅಂತಿಮ ಫಲಿತಾಂಶವು ಅನಿವಾರ್ಯವಾಗಿ ಅಪೂರ್ಣವಾಗಿ ಪರಿಣಮಿಸುತ್ತದೆ. ಎಷ್ಟಾದರೂ ಪರಿಪೂರ್ಣರಾದ ದೇವರು ಸಿದ್ಧಾಂತ ವ್ಯವಸ್ಥೆಗಳನ್ನು ಸ್ಥಾಪಿಸಿದರೆ ಅವು ಪರಿಪೂರ್ಣವಾಗಿರುವುದಿಲ್ಲವೇ? ಪರಿಪೂರ್ಣರಾದ ದೇವರು ಮಾರ್ಗದರ್ಶನ ಮಾಡಿದರೆ ಆಗ ಅದನ್ನು ಪರಿಪೂರ್ಣ ಮಾರ್ಗದರ್ಶನವೆಂದು ಪರಿಗಣಿಸಬಹುದು. ನಮ್ಮ ನಂಬಿಕೆಯ ಗುರಿಯು ಎಲ್ಲರೂ ಬಯಸುವ ಆತ್ಮರಕ್ಷಣೆಯಾಗಿದೆ. ನಮ್ಮ ಅಂತಿಮ ಗಮ್ಯಸ್ಥಾನ ಪರಲೋಕರಾಜ್ಯವಾಗಬೇಕೆಂದು ನಾವು ಬಯಸಿದರೆ ಅಪೂರ್ಣರು ಸ್ಥಾಪಿಸಿದ ಸಿದ್ಧಾಂತಗಳು ಮತ್ತು ಮಾರ್ಗಗಳು ಅಪೂರ್ಣವಾಗಿಯೇ ಕೊನೆಗೊಳ್ಳುತ್ತವೆ ಎಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ ಎಂದು ಪ್ರಸಂಗಿ ಪುಸ್ತಕ ಅಧ್ಯಾಯ 12ರಲ್ಲಿ ಬರೆಯಲಾಗಿದೆ. ರಾಜ ಸೊಲೊಮೋನನು ತಾನು ಬಯಸಿದ್ದನ್ನೆಲ್ಲವನ್ನೂ ಮಾಡಿ ಮುಗಿಸಿದನು. ತನ್ನ ಜೀವಿತಾವಧಿಯಲ್ಲಿ ಸೊಲೊಮೋನನು ಅನೇಕ ವಿಭಿನ್ನ ವಿಷಯಗಳನ್ನು ಅನುಭವಿಸಲು ಅನುಮತಿಸಲಾಯಿತು. ಆದಾಗ್ಯೂ ಅಪೂರ್ಣರು ಸ್ಥಾಪಿಸಿದ ಸಿದ್ಧಾಂತ ವ್ಯವಸ್ಥೆಗಳು ಅಂತಿಮವಾಗಿ ಅಪೂರ್ಣವೆಂಬ ತೀರ್ಮಾನಕ್ಕೆ ಸೊಲೊಮೋನನು ಬಂದನು. ಈ ಕಾರಣದಿಂದಲೇ ಪ್ರಸಂಗಿ ಪುಸ್ತಕ 1ರಲ್ಲಿ ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಬರೆಯಲಾಗಿದೆ. ಅಪೂರ್ಣ ಮಾನವರು ನಿರ್ಮಿಸಿದ ವ್ಯವಸ್ಥೆಗಳೊಂದಿಗೆ ಅಪೂರ್ಣ ಸಮಾಜದಲ್ಲಿ ಬದುಕುವಾಗ ಎಲ್ಲವೂ ಅಪೂರ್ಣವಾಗಿರುತ್ತದೆ ಎಂದು ರಾಜ ಸೊಲೊಮೋನನು ಅರ್ಥಮಾಡಿಕೊಂಡನು. ಇದಲ್ಲದೆ ಮನುಕುಲವು ಮಾಡಬೇಕಾದ ಒಂದೇ ಒಂದು ಕರ್ತವ್ಯವೇನೆಂದರೆ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳುವುದಾಗಿದೆ ಮತ್ತು ಅವನು ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ ಎಂಬುದನ್ನು ಸೇರಿಸಿದನು. ಇದು ಮನುಷ್ಯನ ಅತ್ಯಂತ ಮೂಲಭೂತ ಕರ್ತವ್ಯವಾಗಿರಬೇಕು ಎಂದು ಅವನು ಹೇಳಿದನು. ಮತ್ತಾಯನು ಅಧ್ಯಾಯ 5ರಲ್ಲಿ ಆದದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂದು ಬರೆಯಲಾಗಿದೆ. ಹಾಗಾದರೆ ಅಂತಿಮವಾಗಿ ನಮ್ಮ ನಂಬಿಕೆಯ ಗುರಿ ಮತ್ತು ಮಾರ್ಗದರ್ಶನವನ್ನಾಗಿ ಯಾರನ್ನು ಹೊಂದಿಸಿಕೊಳ್ಳಬೇಕು? ನಮ್ಮ ಗುರಿಯನ್ನು ಪರಿಪೂರ್ಣರಾದ ದೇವರ ಮೇಲೆ ಹೊಂದಿಸಬೇಕಲ್ಲವೇ? ಪರಿಪೂರ್ಣತೆಯನ್ನು ಸೇರಲು ನಮ್ಮ ಕುರುಬನು ಯಾರಾಗಿರಬೇಕು? ನಮ್ಮ ದೇವರಿಲ್ಲದೆ ನಾವು ಪರಿಪೂರ್ಣತೆಯನ್ನು ಎಂದಿಗೂ ಸೇರಲು ಹಾಗೂ ಸಾಧಿಸಲು ಸಾಧ್ಯವಿಲ್ಲ. ಯೆಹೋಶುವನು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ, ಮೋಶೆ ಎಷ್ಟೇ ಮಹಾನ್ ನಾಯಕನಾಗಿದ್ದರೂ, ಪೇತ್ರನು ಎಷ್ಟೇ ಬಲವಾದ ನಂಬಿಕೆ ಹೊಂದಿದ್ದರೂ ಮತ್ತು ಅಪೊಸ್ತಲ ಪೌಲನು ಸುವಾರ್ತೆ ಬೋಧಿಸುವುದರಲ್ಲಿ ಎಷ್ಟೇ ನಿಪುಣನಾಗಿದ್ದರೂ ಇವರಲ್ಲಿ ಯಾರೊಬ್ಬರೂ ನಮಗೆ ಆತ್ಮರಕ್ಷಣೆ ನೀಡಲಾರರು. ಅವರು ನಮ್ಮನ್ನು ಪರಿಪೂರ್ಣ ಮಾರ್ಗಕ್ಕೆ ಮುನ್ನಡೆಸುವುದರಲ್ಲಿ ಎಂದಿಗೂ ಪಾತ್ರ ವಹಿಸಲು ಸಾಧ್ಯವಿಲ್ಲ. ಅವರು ನಮ್ಮನ್ನು ಎಂದಿಗೂ ಪರಿಪೂರ್ಣತೆಯತ್ತ ಮುನ್ನಡೆಸುವುದಿಲ್ಲ. ಅವರು ತಮ್ಮ ಕಾಲದಲ್ಲಿ ದೇವರ ಚಿತ್ತವನ್ನು ಮನುಕುಲಕ್ಕೆ ತಲುಪಿಸುವ ಸಂದೇಶವಾಹಕರ ಪಾತ್ರವನ್ನು ಮಾತ್ರ ವಹಿಸಿದರು. ಪರಿಪೂರ್ಣತೆಯ ವಿಷಯದಲ್ಲಿ ಯೇಸು ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂದು ಹೇಳಿ ದೇವರು ಮತ್ತು ಮನುಷ್ಯರ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಿದರು. ನಾವು ಕೊನೆಯಲ್ಲಿ ಪರಿಪೂರ್ಣರಾಗಲು ಬಯಸಿದರೆ ನಮಗೆ ಯಾವ ಮಾರ್ಗ, ನಿರ್ದೇಶನ, ಉದ್ದೇಶ ಮತ್ತು ಆಲೋಚನೆಗಳು ಇರಬೇಕು? ಅವೆಲ್ಲವೂ ದೇವರ ವಿಷಯಗಳೊಂದಿಗೆ ಹೊಂದಿಕೆಯಾಗಬೇಕು. ಹೊಂದಿಕೆಯಾಗದಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂಬ ದೇವರ ಮಾತನ್ನು ನೆರವೇರಿಸಲು ಸಾಧ್ಯವೇ? ನಮ್ಮ ಅಪೂರ್ಣ ಆಲೋಚನೆ, ಅನುಭವ ಮತ್ತು ಮನೋಭಾವವನ್ನು ಅವಲಂಬಿಸಿ ಪರಿಪೂರ್ಣತೆಯನ್ನು ಹೇಗೆ ಸಾಧಿಸಲು ಸಾಧ್ಯ? ಈಗ ಪರಿಪೂರ್ಣತೆಯ ಮಾರ್ಗವನ್ನು ತಲುಪಲು ನಾವು ಏನು ಮಾಡಬೇಕೆಂದು ಕಲಿಯಲು ಮತ್ತಾಯನು ಪುಸ್ತಕ ಅಧ್ಯಾಯ 5ನ್ನು ತೆಗೆಯೋಣ. ಅಧ್ಯಾಯ 5 ವಚನ 48ರಲ್ಲಿ ನಾವು ಹೇಗಿರಬೇಕೆಂದು ಯೇಸು ಹೇಳಿದ್ದಾರೆ. ವಚನವು ಆದದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂದು ಹೇಳುತ್ತದೆ. ಇಂಗ್ಲಿಷ್ನಲ್ಲಿ ಪರ್ಫೆಕ್ಟ್ ಎಂಬ ಪದಕ್ಕೆ ಸಂಪೂರ್ಣ ಅಥವಾ ಪೂರ್ಣಗೊಂಡ ಎಂಬ ಅರ್ಥವಿದೆ.
ದೇವರು ಪರಿಪೂರ್ಣನಾಗಿದ್ದರೂ ಮನುಕುಲವು ಪರಿಪೂರ್ಣವಲ್ಲ, ಆದರೆ ಅಪೂರ್ಣವಾಗಿದೆ. ಈ ಕಾರಣದಿಂದಲೇ ದೇವರು ಅಪೂರ್ಣ ಮನುಷ್ಯರನ್ನು ಪರಿಪೂರ್ಣ ಜೀವಿಗಳನ್ನಾಗಿ ರೂಪಿಸುತ್ತಿದ್ದಾರೆ. ಪರಿಪೂರ್ಣತೆಯನ್ನು ತಲುಪುವ ಹಾದಿಯಲ್ಲಿ ನಾವು ಅನೇಕ ವಿಭಿನ್ನ ಜನರು, ಪರಿಸರಗಳು ಮತ್ತು ಸನ್ನಿವೇಶಗಳನ್ನು ಎದುರಿಸಬಹುದು. ಇದು ನಾವು ತಪ್ಪಿಸಲು ಸಾಧ್ಯವಾಗದ ವಿಷಯವಾಗಿದೆ. ರಾಜ ಸೊಲೊಮೋನನು ಇಂತಹ ಅನೇಕ ಸಂದರ್ಭಗಳನ್ನು ಎದುರಿಸಿದನು. ಅವನು ಜೀವಿಸಿ ಎಲ್ಲವನ್ನೂ ಅನುಭವಿಸಿದನು. ಅವನಿಗೆ ಅಪಾರ ಸಂಪತ್ತು ಇತ್ತು, ಅನೇಕ ಉಪಪತ್ನಿಯರಿದ್ದರು ಮತ್ತು ಅಪಾರ ಜ್ಞಾನವಿತ್ತು. ಅವನು ಲೋಕದ ಅತಿ ಪ್ರಭಾವಿ ಮತ್ತು ಪ್ರಮುಖರನ್ನು ಭೇಟಿಯಾದನು. ಯಾರೊಬ್ಬರು ಬಯಸಬಹುದಾದ ಎಲ್ಲವೂ ಅವನಲ್ಲಿತ್ತು. ಆದಾಗ್ಯೂ ಅವನು ಯಾವ ತೀರ್ಮಾನಕ್ಕೆ ಬಂದನು? ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಅವನು ಪರಿಪೂರ್ಣ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪಡೆಯುತ್ತೇನೆಂದು ಭಾವಿಸಿದನು. ಆದರೆ ಈ ಲೋಕದಲ್ಲಿ ಪರಿಪೂರ್ಣ ಜ್ಞಾನವಾಗಲಿ ಬುದ್ಧಿವಂತಿಕೆಯಾಗಲಿ ಇಲ್ಲವೆಂದು ಅರಿತನು. ಅವನಿಗೆ ಪರಿಪೂರ್ಣ ಸಂತೋಷವೂ ಸಿಗಲಿಲ್ಲ. ಆದ್ದರಿಂದ ಈ ಲೋಕದಲ್ಲಿರುವ ಎಲ್ಲವೂ ಕೇವಲ ಅಪೂರ್ಣ ಮತ್ತು ಅಸಂಪೂರ್ಣವೆಂಬ ತೀರ್ಮಾನಕ್ಕೆ ಬಂದನು. ಅಪೂರ್ಣ ಜನರು, ಅಪೂರ್ಣ ಪರಿಸ್ಥಿತಿಗಳು ಮತ್ತು ಅಪೂರ್ಣ ಸನ್ನಿವೇಶಗಳಿಂದ ತುಂಬಿರುವ ಲೋಕ. ಆದರೂ ಈ ಅಪೂರ್ಣ ಲೋಕವು ಹೇಗೋ ನಮ್ಮ ಕಣ್ಣುಗಳನ್ನು ಶೋಧನೆಗೆ ಒಳಪಡಿಸುತ್ತಲೇ ಇರುತ್ತದೆ. ಎಷ್ಟಾದರೂ ರಾಜ ಸೊಲೊಮೋನನ ಪ್ರಯಾಣದ ಕೊನೆಯಲ್ಲಿ ಅವನ ಅಂತಿಮ ಅರಿವು ಕೇವಲ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳುವುದಾಗಿದೆ. ದೇವರು ಪರಿಪೂರ್ಣರಾಗಿರುವುದರಿಂದ ಅವರು ನೀಡಿರುವ ಆಜ್ಞೆಗಳು ಎಂಥವುಗಳಾಗಿವೆ? ಅವುಗಳು ಪರಿಪೂರ್ಣವಾಗಿವೆ. ದೇವರ ಎಲ್ಲ ಆಜ್ಞೆಗಳು ಪರಿಪೂರ್ಣ ಫಲಿತಾಂಶಗಳನ್ನೇ ತರುತ್ತವೆ. ನಮ್ಮ ಆತ್ಮಗಳನ್ನು ರಕ್ಷಿಸಲು ಮತ್ತು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸಲು ದೇವರು ಯಾವಾಗಲೂ ನಮಗೆ ಅತ್ಯಂತ ಪರಿಪೂರ್ಣವಾದ ಆಜ್ಞೆಗಳನ್ನು ನೀಡುತ್ತಾರೆ ಎಂಬುದನ್ನು ಚೀಯೋನಿನ ಮಕ್ಕಳಾದ ನಾವು ಎಂದಿಗೂ ಮರೆಯಬಾರದು. ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂದು ದೇವರು ನಮಗೆ ಕಲಿಸುತ್ತಾರೆ. ಹಾಗಾದರೆ ದೇವರ ವಾಕ್ಯವನ್ನು ನೆರವೇರಿಸಲು ನಾವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಈ ಭೂಮಿಗೆ ಬಂದಿರುವ ದೇವರನ್ನು ಹುಡುಕುವುದಾಗಿದೆ. ನಾವು ದೇವರನ್ನು ಸಂಧಿಸಲೇಬೇಕು. ಸಾಕ್ರಟೀಸ್ ಅಥವಾ ಮೈಕೆಲ್ಯಾಂಜೆಲೋನಂತಹ ಪ್ರಸಿದ್ಧ ಮತ್ತು ಶ್ರೇಷ್ಠ ವ್ಯಕ್ತಿಗಳನ್ನು ಭೇಟಿಯಾಗುವುದು ಒಂದು ಗೌರವವಾಗಿರುತ್ತಿತ್ತು ಎಂದು ಅನೇಕರು ಭಾವಿಸಬಹುದು. ಈ ಪುರುಷರು ಮಹಾನ್ ವ್ಯಕ್ತಿಗಳಾಗಿದ್ದರು. ಅವರು ಎಂಥ ಜೀವಿಗಳು? ಅವರು ಅಪೂರ್ಣ ಜೀವಿಗಳು. ಒಂದೇ ವ್ಯತ್ಯಾಸವೆಂದರೆ ಈ ಪುರುಷರು ಇಂದಿನ ಸಾಮಾನ್ಯ ಜನರಿಗೆ ಹೋಲಿಸಿದರೆ ಸ್ವಲ್ಪ ಉತ್ತಮ ಪ್ರತಿಭೆಯನ್ನು ಹೊಂದಿದ್ದರು. ಅವರು ಸೂಚಿಸಿದ ತಮ್ಮ ನಿರ್ದೇಶನ ಅಥವಾ ಜೀವನ ವಿಧಾನದಿಂದ ನಾವು ಎಂದಿಗೂ ಪರಿಪೂರ್ಣ ಜೀವಿಯಾಗಲು ಸಾಧ್ಯವಿಲ್ಲ. ಈ ಕಾರಣದಿಂದಲೇ ಈ ಭೂಮಿಯಲ್ಲಿ ಜನಿಸಿದ ಮನುಕುಲಕ್ಕೆ ದೊರಕುವ ಅತ್ಯಂತ ದೊಡ್ಡ ಆಶೀರ್ವಾದವೆಂದರೆ ದೇವರನ್ನು ಸಂಧಿಸುವುದಾಗಿದೆ. ಜಕ್ಕಾಯನು ಸುಂಕದವನಾಗಿದ್ದನು. ಇಂದಿನ ಪರಿಭಾಷೆಯಲ್ಲಿ ತೆರಿಗೆ ಕಚೇರಿ ವ್ಯವಸ್ಥಾಪಕನಾಗಿದ್ದರಿಂದ ಅವನು ಇತರರಿಗಿಂತ ಹೆಚ್ಚು ಆರಾಮದಾಯಕವಾಗಿ ಜೀವಿಸಿ ಆರ್ಥಿಕವಾಗಿ ಸ್ಥಿರ ಸ್ಥಾನದಲ್ಲಿದ್ದನು. ಈ ಭೂಮಿಗೆ ಶರೀರದಲ್ಲಿ ಬಂದ ದೇವರನ್ನು ಸಂಧಿಸಿದ ನಂತರ ಅವನು, ಕರ್ತನೇ, ನೀವು ನನ್ನ ಮನೆಗೆ ಬಂದದ್ದು ಒಂದು ದೊಡ್ಡ ಆಶೀರ್ವಾದವೆಂದು ನಾನು ಭಾವಿಸುತ್ತೇನೆ. ನಾನು ಯಾರಿಗಾದರೂ ಏನಾದರೂ ಮೋಸ ಮಾಡಿದ್ದರೆ 4 ಪಟ್ಟು ಹಣವನ್ನು ಹಿಂದಿರುಗಿಸುತ್ತೇನೆ. ಕರ್ತನು ನನ್ನ ಮನೆಗೆ ಬಂದಿದ್ದಾರೆ ಎಂಬುದು ನನಗೆ ದೊಡ್ಡ ಗೌರವವಾಗಿದೆ. ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಎಂದು ಹೇಳಿದನು. ಸಹೋದರ ಮತ್ತು ಸಹೋದರಿಯರೇ, ಈ ಕಥೆಗಳನ್ನು ಸತ್ಯವೇದದಲ್ಲಿ ಏಕೆ ದಾಖಲಿಸಲಾಗಿದೆ? ನಾವು ಅವುಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ಚಿಂತಿಸಬೇಕಲ್ಲವೇ? ಈ ಲೋಕದಲ್ಲಿ ಅಧಿಕಾರ, ಬುದ್ಧಿವಂತಿಕೆ, ಜ್ಞಾನ, ಶಕ್ತಿ ಮತ್ತು ಸಂಪತ್ತು ಹೊಂದಿರುವ ಅನೇಕ ಜನರಿದ್ದಾರೆ. ನಮ್ಮ ಸುತ್ತಲೂ ಇಂತಹ ಅನೇಕ ಜನರಿದ್ದಾರೆ. ಇಷ್ಟಾದರೂ ಅವರೆಲ್ಲರೂ ಈ ಅಪೂರ್ಣ ಲೋಕದಲ್ಲಿ ಸ್ಥಾನಮಾನಗಳನ್ನು ಹೊಂದಿದ್ದು ಅಪೂರ್ಣವಾದ ಕರ್ತವ್ಯಗಳನ್ನೇ ನಿರ್ವಹಿಸುತ್ತಿದ್ದಾರೆ. ಮಾನವ ಜೀವನವನ್ನು ಪರಿಪೂರ್ಣಗೊಳಿಸಿ ನಮ್ಮನ್ನು ಪರಿಪೂರ್ಣತೆಯ ಹಾದಿಯಲ್ಲಿ ನಡೆಸಬಲ್ಲವರು ದೇವರೊಬ್ಬರೇ. ಜ್ಞಾನಿಯಾದ ರಾಜ ಸೊಲೊಮೋನನು ಸಹ ಈ ಸತ್ಯವನ್ನು ತಡವಾಗಿ ಅರಿತುಕೊಂಡನು. ಇದರ ಅರ್ಥ ಅವನ ಜ್ಞಾನದ ಅಂತಿಮ ತೀರ್ಮಾನವನ್ನು ತಲುಪಿದನು ಎಂದಾಗಿದೆ. ಇಂದು ನಾವು ಎಲೋಹಿಂ ದೇವರಾದ ತಂದೆ ದೇವರು ಮತ್ತು ತಾಯಿ ದೇವರನ್ನು ಸಂಧಿಸಿದ್ದೇವೆ. ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ಆತ್ಮನು ಮದಲಗಿತ್ತಿಯೂ ಬಾ ಎಂದು ಹೇಳುತ್ತಾರೆ. ತಮ್ಮನ್ನು ಕರೆಯುತ್ತಿರುವ ತಂದೆ ದೇವರು ಮತ್ತು ತಾಯಿ ದೇವರನ್ನು ಅರಿತುಕೊಂಡವರೇ ಪರಿಪೂರ್ಣ ಜ್ಞಾನವನ್ನು ಹೊಂದಿದವರಾಗಿದ್ದಾರೆ. ಅವರು ಪರಿಪೂರ್ಣತೆಯನ್ನು ಸಾಧಿಸಲು ಯೋಗ್ಯ ಜೀವಿಗಳಾಗಿ ಅರ್ಹರಾಗಿದ್ದಾರೆ.
ದೇವರು ಮನುಕುಲಕ್ಕೆ ಸತ್ಯವೇದದ 66 ಪುಸ್ತಕಗಳನ್ನು ಒಂದು ದೊಡ್ಡ ಉಡುಗೊರೆಯಾಗಿ ನೀಡಿದ್ದಾರೆ. ಹಾಗಾಗಿ ನಾವು ದೇವರನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ಗುರುತಿಸಬಹುದು. ದೇವರು ಇಡೀ ಮನುಕುಲಕ್ಕೆ ಸತ್ಯವೇದವನ್ನು ಉಡುಗೊರೆಯಾಗಿ ನೀಡಿದ್ದರೂ ದೇವರ ಚಿತ್ತಕ್ಕನುಸಾರವಾಗಿ ಅದರ ಅರ್ಥವನ್ನು ಗ್ರಹಿಸಲು ಪರಿಪೂರ್ಣ ಜ್ಞಾನವುಳ್ಳವರು ಯಾರೊಬ್ಬರೂ ಇಲ್ಲ. ಈ ಕಾರಣದಿಂದಲೇ ಪ್ರಕಟಣೆ ಅಧ್ಯಾಯ 5ರಲ್ಲಿ ಹೀಗೆಂದು ಬರೆಯಲಾಗಿದೆ: ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿಯಾಗಲಿ ಭೂಮಿಯಲ್ಲಿಯಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿಯಿರಲಿಲ್ಲ. ಈ ಕಾರಣದಿಂದಲೇ ಅಪೊಸ್ತಲ ಯೋಹಾನನು ಬಹಳವಾಗಿ ಅತ್ತಾಗ ಹಿರಿಯರಲ್ಲಿ ಒಬ್ಬನು ಅವನಿಗೆ, ಅಳಬೇಡ, ಅಗೋ, ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯಹೊಂದಿದನು, ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಇದರರ್ಥ ಚಿಂತಿಸಬೇಡ, ಏಕೆಂದರೆ ದೇವರು ಸತ್ಯವೇದವು ಸದಾಕಾಲ ಮುದ್ರೆಯಾಗಿರಲು ಬಿಡುವುದಿಲ್ಲ, ಅದನ್ನು ಜನರು ತಿಳಿಯುವಂತೆ ಸಂಪೂರ್ಣವಾಗಿ ತೆರೆಯುತ್ತಾರೆ ಎಂದಾಗಿದೆ. ಪ್ರಕಟಣೆ ಅಧ್ಯಾಯ 5 ವಚನ 1 ಹೀಗೆ ಹೇಳುತ್ತದೆ: ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೆಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು, ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು, ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿಯಾಗಲಿ ಭೂಮಿಯಲ್ಲಿಯಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿಯಿರಲಿಲ್ಲ. ಆ ಸುರುಳಿಯನ್ನು ಬಿಚ್ಚುವುದಕ್ಕೆ ಪರಲೋಕದಲ್ಲಿಯಾಗಲಿ ಭೂಮಿಯಲ್ಲಿಯಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿಯಿರಲಿಲ್ಲ ಎಂದು ಬರೆಯಲಾಗಿದೆ. ಇದರರ್ಥ ದೇವರು ತಮ್ಮ ಪ್ರವಾದಿಗಳ ಮೂಲಕ ಬರೆಯಿಸಿದ ಸತ್ಯವೇದವನ್ನು ಯಾರೊಬ್ಬರೂ ಬಿಚ್ಚಲಾರರು. ಯಾವ ಮನುಷ್ಯನೂ ಅದರೊಳಗೆ ನೋಡುವುದಕ್ಕಾದರೂ ನಮಗೆ ಮಾರ್ಗದರ್ಶನ ನೀಡಲು ಸಾಧ್ಯವಿಲ್ಲ. ಕಾರಣವೇನು? ಅದೇಕೆಂದರೆ ಅವರೆಲ್ಲರೂ ಅಪೂರ್ಣರು. ಸತ್ಯವೇದವು ದೇವರಿಂದ ಬರೆಯಲಾಗಿದೆ. ಯಾರ ಮೂಲಕ ಬರೆಯಲಾಗಿದೆ? ಪ್ರವಾದಿಗಳ ಮೂಲಕ. ಆದ್ದರಿಂದ ಸತ್ಯವೇದದ ಮೂಲ ಲೇಖಕರು ದೇವರಾಗಿದ್ದಾರೆ. ಮತ್ತಾಯನ ಸುವಾರ್ತೆ ಅಧ್ಯಾಯ 5 ವಚನ 48ರಲ್ಲಿ ದೇವರು ಪರಿಪೂರ್ಣರೆಂದು ಬರೆಯಲಾಗಿದೆ. ನಮ್ಮನ್ನು ಪರಿಪೂರ್ಣ ಆತ್ಮರಕ್ಷಣೆಗೆ ಮತ್ತು ಪರಲೋಕ ರಾಜ್ಯಕ್ಕೆ ನಡೆಸುವ ದೇವರ ಪರಿಪೂರ್ಣ ಜ್ಞಾನವು ಸತ್ಯವೇದದಲ್ಲಿ ಅಡಕವಾಗಿದೆ. ಎಷ್ಟಾದರೂ ಜನರು ಅದನ್ನು ಕೇವಲ ಒಂದು ಇತಿಹಾಸದ ಪುಸ್ತಕ ಅಥವಾ ಪದ್ಯ, ಪ್ರಾರ್ಥನೆ ಮತ್ತು ಕೀರ್ತನೆಗಳ ಪುಸ್ತಕದಂತೆಯೂ ಕಾಣುತ್ತಾರೆ. ಯೇಸು ಶರೀರದಲ್ಲಿ ಈ ಭೂಲೋಕಕ್ಕೆ ಬಂದಾಗ ಏನು ಮಾಡಿದ್ದರೆಂಬುದನ್ನು ಪ್ರವಾದಿಗಳು ದಾಖಲಿಸಿರುವುದರಿಂದ ಜನರು ಇದನ್ನು ಕೇವಲ ಒಂದು ಜೀವನ ಚರಿತ್ರೆ ಎಂದು ಪರಿಗಣಿಸಬಹುದು. ಜನರು ಸತ್ಯವೇದವನ್ನು ಆದಿಕಾಂಡ, ವಿಮೋಚನಾಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ ಮತ್ತು ಧರ್ಮೋಪದೇಶಕಾಂಡ ಎಂಬ ಪಂಚಕಗಳನ್ನು ಒಳಗೊಂಡ ಕೇವಲ ಗ್ರಂಥಗಳ ಸಂಗ್ರಹವೆಂದು ಪರಿಗಣಿಸುತ್ತಾರೆ. ಈ ಎಲ್ಲಾ ಪುಸ್ತಕಗಳನ್ನು ಅವರು ಅತ್ಯಂತ ಮರ್ಮವೆಂದು ಪರಿಗಣಿಸುತ್ತಾರೆ. ಎಷ್ಟಾದರೂ ಸತ್ಯವೇದದ ಈ 66 ಪುಸ್ತಕಗಳಲ್ಲಿ ನಾವು ಪರಿಪೂರ್ಣ ಆತ್ಮರಕ್ಷಣೆ ಹೊಂದುವಂತೆ ದೇವರು ತಮ್ಮ ಬೋಧನೆಗಳನ್ನು ಸಂಕ್ಷೇಪಿಸಿದ್ದಾರೆ. ಸತ್ಯವೇದವು ಪರಿಪೂರ್ಣರಾದ ದೇವರು ಸಂಗ್ರಹಿಸಿ ಬರೆದಿರುವ ಮಾತುಗಳಾಗಿರುವುದರಿಂದ ಅದನ್ನು ಪರಿಪೂರ್ಣ ವಿಷಯವುಳ್ಳ ಪುಸ್ತಕವೆಂದು ಪರಿಗಣಿಸಬಹುದು. ಅಪೂರ್ಣ ಮನುಷ್ಯರು ಈ ಪರಿಪೂರ್ಣ ಸತ್ಯವಾಕ್ಯವನ್ನು ಅರ್ಥೈಸಲು ಮತ್ತು ತೆರೆಯಲು ಪ್ರಯತ್ನಿಸುವುದು ಸಾಧ್ಯವೇ? ಇಲ್ಲ, ಅವರಿಂದ ಅದನ್ನು ಅರ್ಥೈಸಲು ಎಂದಿಗೂ ಸಾಧ್ಯವಿಲ್ಲ. ಪ್ರಕಟಣೆ ಅಧ್ಯಾಯ 5ರಲ್ಲಿ ಪರಲೋಕದಲ್ಲಿಯಾಗಲಿ ಭೂಮಿಯಲ್ಲಿಯಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಸತ್ಯವೇದವನ್ನು ಅರ್ಥೈಸಲು ಶಕ್ತಿಯಿರಲಿಲ್ಲ ಎಂದು ಬರೆಯಲಾಗಿದೆ. ಈ ತುರ್ತು ಸ್ಥಿತಿಯಲ್ಲಿ ಯಾರಾದರೂ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದೇ? ಅದು ಅಸಾಧ್ಯ. ಯಾರೊಬ್ಬರೂ ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಅನುಸರಿಸಬೇಕಾದ ಒಬ್ಬರೇ ಒಬ್ಬರು ಇದ್ದಾರೆಂದು ಪ್ರಕಟಣೆಯಲ್ಲಿ ಬರೆಯಲಾಗಿದೆ. ನಾವು ಆತನ ಬೋಧನೆ ಮತ್ತು ಮಾರ್ಗದರ್ಶನವನ್ನು ಅನುಸರಿಸಿದರೆ ನಮ್ಮ ಪ್ರಯಾಣದ ಅಂತಿಮ ಗಮ್ಯಸ್ಥಾನವಾದ ಪರಲೋಕ ರಾಜ್ಯವನ್ನು ತಲುಪಬಹುದು. ದೇವರು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂದು ಬರೆದಿರುವಂತೆ ನಾವು ಪರಿಪೂರ್ಣ ಆತ್ಮರಕ್ಷಣೆ ಹೊಂದುವ ಪರಿಪೂರ್ಣ ಜೀವಿಗಳಾಗಬಹುದು. ವಚನ 5ರೊಂದಿಗೆ ಮುಂದುವರಿಸೋಣ. ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ, ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯಹೊಂದಿದನು, ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನಿಮಗೆ ತಿಳಿದಿರುವಂತೆ ಮೊದಲನೆಯ ಬರುವಿಕೆಯ ಯೇಸು ಸ್ವರ್ಗಾರೋಹಣರಾದ ಸುಮಾರು 60 ವರ್ಷಗಳ ನಂತರ ಪ್ರಕಟಣೆ ಪುಸ್ತಕವನ್ನು ಬರೆಯಲಾಯಿತು. ವಚನ 5ರಲ್ಲಿ ದಾವೀದನ ಅಂಕುರದವನು ಆಗಿರುವಾತನು ಜಯಹೊಂದಿದನು, ಆತನು 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಬರೆಯಲಾಗಿದೆ. ಇಲ್ಲಿ ಆತನು 7 ಮುದ್ರೆಗಳನ್ನು ಬಿಚ್ಚುವನು ಎಂಬುದು ಆತನು ಇದನ್ನು ಭವಿಷ್ಯದಲ್ಲಿ ನೆರವೇರಿಸುವನು ಎಂದು ಸೂಚಿಸುವುದಿಲ್ಲವೇ? ಹಾಗಾದರೆ ದಾವೀದನ ಅಂಕುರದವನು ಯಾರೆಂದು ಕಂಡುಹಿಡಿಯೋಣ. ಪ್ರಕಟಣೆ ಅಧ್ಯಾಯ 22 ವಚನ 16ರಲ್ಲಿರುವ ದೇವರ ವಾಕ್ಯವನ್ನು ಓದೋಣ. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ಆತನು ಯಾರು? ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ.
ಈ ವಚನದಲ್ಲಿ ಈ ಭೂಮಿಗೆ ಬರುವ ದಾವೀದನ ಅಂಕುರದವನು ಎಂಬುದು ಯಾರನ್ನು ಸೂಚಿಸುತ್ತದೆ? ದಾವೀದನ ಅಂಕುರದವನು ಎರಡನೆಯ ಬರುವಿಕೆಯ ಯೇಸುವನ್ನು ಸೂಚಿಸುತ್ತಾನೆ. ಅನೇಕ ತಲೆಮಾರುಗಳಿಂದ ಮರೆಯಾಗಿದ್ದ ದೇವರ ಮರ್ಮವನ್ನು ಬಹಿರಂಗಪಡಿಸಲು ಶಕ್ತರಾದವರು ಕೇವಲ ಎರಡನೆಯ ಬರುವಿಕೆಯ ಯೇಸು. ಮನುಕುಲವನ್ನು ಪರಿಪೂರ್ಣತೆಯ ಕಡೆ ಮುನ್ನಡೆಸುವ ಮಹಾನ್ ಕೆಲಸವನ್ನು ಮಾಡಬಲ್ಲವರು ಅವರಲ್ಲವೇ? ಪ್ರಕಟಣೆ ಅಧ್ಯಾಯ 5 ಮತ್ತು ಪ್ರಕಟಣೆ ಅಧ್ಯಾಯ 22ರಲ್ಲಿರುವ ದೇವರ ವಾಕ್ಯದ ಮೂಲಕ ದಾವೀದನ ಅಂಕುರದವನು ಎರಡನೆಯ ಬರುವಿಕೆಯ ಯೇಸುವನ್ನು ಸೂಚಿಸುತ್ತದೆ ಎಂದು ನಾವು ದೃಢೀಕರಿಸಬಹುದು. ಕ್ರಿಸ್ತನು ಎರಡನೆಯ ಸಾರಿ ಈ ಭೂಮಿಗೆ ಬರುವವರೆಗೂ ನಾವು ಪರಿಪೂರ್ಣತೆಯನ್ನು ತಲುಪಲು ಸಾಧ್ಯವೇ ಇಲ್ಲವೆಂದು ದೃಢಪಡಿಸಿಕೊಳ್ಳಬಹುದು. ಯೇಸು ಎರಡನೆಯ ಸಾರಿ ಬರುವವರೆಗೂ ನಮಗೆ ಆತ್ಮಿಕ ವಿಷಯಗಳನ್ನು ವಿವೇಚಿಸುವ ಸಾಮರ್ಥ್ಯವಿರುವುದಿಲ್ಲ. ಅಪೂರ್ಣ ಮನುಷ್ಯರು ದೇವರ ಪರಿಪೂರ್ಣ ವಾಕ್ಯವನ್ನು ಅರ್ಥೈಸಲು ಅಥವಾ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈ ಸತ್ಯದ ಮಾರ್ಗಕ್ಕೆ ನಮ್ಮನ್ನು ಯಾರು ನಡೆಸುತ್ತಾರೆ? ಪ್ರಕಟಣೆ ಅಧ್ಯಾಯ 5ರಲ್ಲಿ ಬರೆದಂತೆ ದಾವೀದನ ಅಂಕುರದವನು ನಮಗೆ ತಿಳಿಯದ ಸತ್ಯವನ್ನು ಕಲಿಸಿ ಆ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾರೆ. ಆದ್ದರಿಂದ ದೇವರು ಮುನ್ನಡೆಸುವ ಕಡೆಯೆಲ್ಲ ಸ್ತ್ರೀಯ ಸಂತಾನದವರಲ್ಲಿ ಉಳಿದವರಾದ ದೇವಜನರು ವಿಧೇಯತೆಯಿಂದ ಹಿಂಬಾಲಿಸುತ್ತಾರೆ. ಅದಕ್ಕೆಂದರೆ ಕ್ರಿಸ್ತನು ಮಾತ್ರ ತಮಗೆ ಪರಿಪೂರ್ಣ ಮಾರ್ಗದರ್ಶನ ನೀಡಬಲ್ಲರೆಂದು ಅವರು ಸಂಪೂರ್ಣವಾಗಿ ನಂಬುತ್ತಾರೆ. ಯಾವುದೇ ಅವಿಧೇಯತೆಗೆ ಅವಕಾಶವಿರಬಾರದು. ದೇವಜನರು ಪರಿಪೂರ್ಣತೆಯನ್ನು ತಲುಪಲು ಇದೊಂದೇ ಮಾರ್ಗವೆಂದು ದೇವಜನರು ಸಂಪೂರ್ಣ ವಿಶ್ವಾಸ ಹೊಂದಿದ್ದಾರೆ. ಅವರ ದೃಢ ನಂಬಿಕೆಯು ದೇವರು ಅವರನ್ನು ಎಲ್ಲಿಗೆ ನಡೆಸಿದರೂ ಕೊನೆಯವರೆಗೂ ಹಿಂಬಾಲಿಸುವಂತೆ ಅನುಮತಿಸುತ್ತದೆ. ದೇವರ ವಾಕ್ಯವು ಪರಿಪೂರ್ಣವಾಗಿದೆ, ಆದರೆ ಅದನ್ನು ಅರ್ಥೈಸಲು ಪ್ರಯತ್ನಿಸುವವರು ಅಪೂರ್ಣರು. ಅವರು ದೇವರ ಸಂಪೂರ್ಣ ಚಿತ್ತವನ್ನು ಇಡೀ ಮನುಕುಲಕ್ಕೆ ತಲುಪಿಸಬಹುದೇ? ಅವರು ಎಂದಿಗೂ ಹಾಗೆ ಮಾಡಲು ಸಾಧ್ಯವಿಲ್ಲ. ಈ ಧ್ಯೇಯವನ್ನು ಯಾರೊಬ್ಬರೂ ನೆರವೇರಿಸಲು ಸಾಧ್ಯವಿಲ್ಲದ ಕಾರಣ ಸ್ವತಃ ದೇವರೇ ಮತ್ತೊಮ್ಮೆ ಈ ಭೂಮಿಗೆ ಬಂದು ಮನುಕುಲಕ್ಕೆ ಬೋಧಿಸುವರೆಂದು ಪ್ರವಾದಿಸಲಾಗಿದೆ. ಇಬ್ರಿಯರಿಗೆ ಅಧ್ಯಾಯ 9 ವಚನ 27 ತೆಗೆಯೋಣ. ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ಎರಡನೇ ಸಾರಿ ಕಾಣಿಸಿಕೊಳ್ಳುವುದೆಂದರೆ ಅವರು ಎರಡನೇ ಸಾರಿ ಬರುವರೆಂಬುದಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಜನರು ನೋಡಲು ಸಾಧ್ಯವಾಗುವಂತೆ ಅವರು ಶರೀರದಲ್ಲಿ ಬರುವರು ಅಲ್ಲವೇ? ದೇವರು ಮೊದಲ ಸಾರಿ ಬಂದಾಗ ಮನುಕುಲದ ಪಾಪದ ಭಾರವನ್ನು ಹೊರಲು ಶರೀರ ಧರಿಸಿ ಯೇಸು ಎಂಬ ಹೆಸರಿನಿಂದ ಇಸ್ರಾಯೇಲ್ ದೇಶಕ್ಕೆ ಬಂದರು. ಅವರು ಎರಡನೆಯ ಸಾರಿ ಬರುವಾಗ ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಹೊಸ ಹೆಸರಿನೊಂದಿಗೆ ಪೂರ್ವದಲ್ಲಿರುವ ಭೂಮಿಯ ಕಟ್ಟಕಡೆಗೆ ಬರುವರು. ದೇವರು ಕಾಣಿಸಿಕೊಳ್ಳದಿದ್ದರೆ ನಾವು ಎಂದಿಗೂ ಸಂಪೂರ್ಣ ಆತ್ಮರಕ್ಷಣೆಯನ್ನು ತಲುಪಲು ಸಾಧ್ಯವಿಲ್ಲ. ಈಗ ನಾವು ಕಂಪ್ಯೂಟರ್ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ನಿಮ್ಮೆಲ್ಲರ ಕಂಪ್ಯೂಟರ್ಗೆ ಪಾಸ್ವರ್ಡ್ ಇದೆ ಎಂದು ನಾನು ನಂಬುತ್ತೇನೆ. ನೀವು ಪಾಸ್ವರ್ಡ್ ಹಾಕಿದಾಗ ಮಾತ್ರ ಕಂಪ್ಯೂಟರ್ ಅನ್ನು ಬಳಸಬಹುದು. ಒಂದು ಅಕ್ಷರ ತಪ್ಪಾದರೂ ಕಂಪ್ಯೂಟರ್ ಅನ್ನು ಖಂಡಿತವಾಗಿಯೂ ಬಳಸಲಾಗುವುದಿಲ್ಲ. ಪಾಸ್ವರ್ಡ್ 99% ಹೊಂದಿಕೆಯಾದರೂ ಖಂಡಿತ ತೆರೆಯುವುದಿಲ್ಲ. 100% ಹೊಂದಿಕೆಯಾದಾಗ ಮಾತ್ರ ಬಳಸಬಹುದು. ಅದೇ ರೀತಿ ದೇವರ ಚಿತ್ತಕ್ಕೆ ವಿಧೇಯರಾಗುವುದು ಮತ್ತು ಅದನ್ನು ಕೈಗೊಳ್ಳುವುದನ್ನು ಸತ್ಯವೇದವು ಹೆಚ್ಚು ಒತ್ತಿ ಹೇಳುತ್ತದೆ, ಅಲ್ಲವೇ? ದೇವರು ಎಲ್ಲರೂ ತನಗೆ ವಿಧೇಯರಾಗಬೇಕೆಂದು ಒತ್ತಾಯಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಸತ್ಯವೇದವು ವಿಧೇಯತೆಯನ್ನು ಕಲಿಸುವುದಿಲ್ಲ. ನಾವು ಅಪೂರ್ಣ ಪಾಪಿಗಳಾಗಿರುವುದರಿಂದ ಪರಿಪೂರ್ಣರಾಗಬೇಕಾದರೆ ದೇವರ ಮಾದರಿಯಿಂದ ಕಲಿಯಬೇಕು. ಯಾರಾದರೂ ಸಭೆಯಲ್ಲಿ ಯಾರು ಶ್ರೇಷ್ಠ ವ್ಯಕ್ತಿ ಎಂದು ಕೇಳಿದರೆ ದೇವರನ್ನು ಹೆಚ್ಚು ಹೋಲುವ ವ್ಯಕ್ತಿ ಎಂಬುದು ಉತ್ತರವಾಗಿದೆ. ದೇವರು ಪರಿಪೂರ್ಣನಾಗಿರುವುದರಿಂದ ನಾವು ಯಾವಾಗಲೂ ದೇವರ ಬಗ್ಗೆ ಕಲಿಯಬೇಕು ಮತ್ತು ಆತನ ಮಾದರಿಯಿಂದ ಕಲಿಯಬೇಕು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಇಬ್ರಿಯರಿಗೆ ಅಧ್ಯಾಯ 9ರಲ್ಲಿ ಆತ್ಮರಕ್ಷಣೆಯನ್ನು ತರಲು ಎರಡನೆಯ ಸಾರಿ ಬರುವರೆಂದು ಬರೆಯಲಾಗಿದೆ. ಪ್ರಕಟಣೆ ಅಧ್ಯಾಯ 5ರಲ್ಲಿ ದಾವೀದನ ಅಂಕುರದವನು ಸುರುಳಿಯನ್ನು ಬಿಚ್ಚುವನು ಎಂದು ಬರೆಯಲಾಗಿದೆ. ಪ್ರಕಟಣೆ ಅಧ್ಯಾಯ 22 ವಚನ 16 ನೋಡಿದಾಗ ದಾವೀದನ ಅಂಕುರದವನು ಎಂಬುದು ಯೇಸುವಿಗೆ ನೀಡಲಾದ ಮತ್ತೊಂದು ಶೀರ್ಷಿಕೆಯಾಗಿದೆ ಎಂಬುದನ್ನು ದೃಢಪಡಿಸಿಕೊಳ್ಳಬಹುದು. ಯೇಸುವನ್ನು ದಾವೀದನ ಅಂಕುರದವನು, ಯಜ್ಞದ ಕುರಿ
ಉದಯ ನಕ್ಷತ್ರ, ದ್ರಾಕ್ಷೆ ಬಳ್ಳಿ ಮತ್ತು ಕುರುಬ ಎಂದು ಕರೆಯಲಾಗಿದೆ ಹಾಗೂ ಅವರನ್ನು ದಾವೀದನೆಂದು ವರ್ಣಿಸಲಾಗಿದೆ. ಆತನ ಬಗ್ಗೆ ಅನೇಕ ಶೀರ್ಷಿಕೆಗಳು ಸತ್ಯವೇದದಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ದಾವೀದನ ಆಗಮನದಿಂದ ಈ ಜಾಗತಿಕ ಗ್ರಾಮದಲ್ಲಿ ಆಗುವ ಬದಲಾವಣೆಯ ಮೇಲೆ ಕೇಂದ್ರೀಕರಿಸುವಾಗ ಭೂಮಿಯ ಮೇಲೆ ದಾವೀದನ ಜೀವನವನ್ನು ನಡೆಸಿದ ತಂದೆಯ ಮಾರ್ಗವನ್ನು ನೆನಪಿಸಿಕೊಳ್ಳೋಣ. ಯೆಹೆಜ್ಕೇಲನು ಅಧ್ಯಾಯ 37 ವಚನ 24 ತೆಗೆಯೋಣ. ಇಸ್ರಾಯೇಲಿನ 2ನೇ ಅರಸ ದಾವೀದನು ಮರಣ ಹೊಂದಿದ 450 ವರ್ಷಗಳ ನಂತರ ಯೆಹೆಜ್ಕೇಲ ಪುಸ್ತಕವು ದಾಖಲಾಯಿತು. ಈ ಸತ್ಯವನ್ನು ನೆನಪಿಟ್ಟುಕೊಂಡು ಈ ವಚನವನ್ನು ನೋಡುವಾಗ ನಾವು ಪ್ರವಾದನೆಯ ಅರ್ಥವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ನನ್ನ ಸೇವಕನಾದ ದಾವೀದನು ಅವರಿಗೆ ರಾಜನಾಗಿರುವನು. ದೈಹಿಕ ಅರಸ ದಾವೀದನು ಮರಣ ಹೊಂದಿ ಈಗಾಗಲೇ 450 ವರ್ಷಗಳು ಕಳೆದಿದ್ದವು. ಎಷ್ಟಾದರೂ ದಾವೀದನು ಅವರ ಅರಸನಾಗುವನು ಎಂದು ಬರೆದಿರುವುದರಿಂದ ಯೆಹೆಜ್ಕೇಲನು ಅಧ್ಯಾಯ 37ರಲ್ಲಿರುವ ದಾವೀದನು ಇಸ್ರಾಯೇಲಿನ 2ನೇ ಅರಸನಲ್ಲ, ಬದಲಿಗೆ ಪ್ರವಾದನೆಯ ಅರಸ ದಾವೀದನಾಗಿದ್ದಾನೆ. ಈ ಸತ್ಯವನ್ನು ನಾವು ಸುಲಭವಾಗಿ ಗ್ರಹಿಸಬಹುದಲ್ಲವೇ? ನನ್ನ ಸೇವಕನಾದ ದಾವೀದನು ಅವರಿಗೆ ರಾಜನಾಗಿರುವನು. ಅವರೆಲ್ಲರಿಗೂ ಒಬ್ಬನೇ ಪಾಲಕನಿರುವನು. ಅವರು ಏನನ್ನು ಅನುಸರಿಸುತ್ತಾರೆ? ನನ್ನ ನಿಯಮಗಳನ್ನು ಅನುಸರಿಸಿ ಮತ್ತೇನು ಮಾಡುವರು? ಅವರು ನನ್ನ ವಿಧಿಗಳನ್ನು ಕೆಕೊಂಡು ಆಚರಿಸುವರು. ಪ್ರವಾದನೆಯ ದಾವೀದನು ಅರಸನಾದಾಗ ಜನರು ದೇವರ ನಿಯಮಗಳನ್ನು ಅನುಸರಿಸಿ ಆತನ ವಿಧಿಗಳನ್ನು ಕೈಕೊಂಡು ನಡೆಯುವ ಬದಲಾವಣೆಯು ಸಂಭವಿಸುತ್ತದೆ. ಅಪೂರ್ಣರಾಗಿರುವ ಮನುಕುಲವು ನಿಧಾನವಾಗಿ ದೇವರ ಬೋಧನೆಗಳಿಗೆ ಎಚ್ಚರಗೊಳ್ಳಲು ಪ್ರಾರಂಭಿಸುತ್ತದೆ. ದೇವರ ಆಜ್ಞೆಗಳಾಗಲಿ ವಿಧಿಗಳಾಗಲಿ ಏನೆಂದು ತಿಳಿಯದೆ ಕೇವಲ ಸ್ವಾಮಿ ಸ್ವಾಮಿ ಎಂದು ಕರೆದರೆ ಪರಲೋಕಕ್ಕೆ ಹೋಗಬಹುದೆಂದು ಅವರು ಭಾವಿಸುತ್ತಾರೆ. ಈ ರೀತಿಯಾಗಿ ಜನರು ವಾಸಿಸುವ ಈ ಲೋಕದಲ್ಲಿ ಪ್ರವಾದನೆಯ ದಾವೀದನು ಕಾಣಿಸಿಕೊಂಡಾಗ ಯಾವ ಬದಲಾವಣೆ ಸಂಭವಿಸುತ್ತದೆ? ಬರೆದಿರುವಂತೆ ದಾವೀದನನ್ನು ತಮ್ಮ ಅರಸನಾಗಿ ಸೇವಿಸುವ ಜನರು ದೇವರ ಎಲ್ಲಾ ನಿಯಮಗಳನ್ನು ವಿಧಿಗಳನ್ನು ಕೈಕೊಳ್ಳುವರು. ಅಂತಹ ಬದಲಾವಣೆ ಸಂಭವಿಸುತ್ತದೆ ಎಂದು ಬರೆಯಲಾಗಿದೆ. ವಚನ 25 ನೋಡೋಣ. ನನ್ನ ಸೇವಕನಾದ ಯಾಕೋಬನಿಗೆ ನಾನು ದಯಪಾಲಿಸಿದ ದೇಶದಲ್ಲಿ ಅವರು ವಾಸಿಸುವರು. ಹೌದು, ನಿಮ್ಮ ಪಿತೃಗಳು ವಾಸಿಸಿದ ದೇಶದಲ್ಲಿ ಅವರು ಅವರ ಸಂತಾನದವರು ತಲತಲಾಂತರವಾಗಿ ವಾಸಿಸುವರು. ನನ್ನ ಸೇವಕನಾದ ದಾವೀದನು ಅವರಿಗೆ ಸದಾ ಪ್ರಭುವಾಗಿರುವನು ಮತ್ತು ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಅದು ಶಾಶ್ವತವಾಗಿರುವುದು. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗಯುಗಾಂತರಕ್ಕೂ ನಿಲ್ಲಿಸುವೆನು. ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನನ್ನ ಪವಿತ್ರಾಲಯವು ಅವರ ಮಧ್ಯೆ ಶಾಶ್ವತವಾಗಿರಲು ಇಸ್ರಾಯೇಲನ್ನು ಮೀಸಲು ಮಾಡಿಕೊಂಡಾತನು ಯೆಹೋವನಾದ ನಾನೇ ಎಂದು ಜನಾಂಗಗಳಿಗೆ ತಿಳಿದುಬರುವುದು. ಪ್ರವಾದಿಸಿದಂತೆ ದಾವೀದನ ಅಂಕುರದವನೇ ಬರಬೇಕಾದ 2ನೆಯ ಬರುವಿಕೆಯ ಕ್ರಿಸ್ತನಾಗಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದಾವೀದನ ಅಂಕುರದವನು ದೇವರಾಗಿದ್ದಾರೆ. ದೇವರು ಮಾತ್ರ ಈ ಎಲ್ಲವನ್ನೂ ಮಾಡಬಲ್ಲರು. ಇಬ್ರಿಯರಿಗೆ ಅಧ್ಯಾಯ 9ರ ಪ್ರಕಾರ ದೇವರು 2ನೆಯ ಸಾರಿ ಶರೀರದಲ್ಲಿ ಈ ಭೂಮಿಗೆ ಬರುತ್ತಾರೆಂದು ಪ್ರವಾದಿಸಲಾಗಿದೆ. ಅವರು ಬಂದಾಗ ಮಾತ್ರ ಅವರು ನನ್ನ ನಿಯಮಗಳನ್ನು ಪಾಲಿಸಿ ನನ್ನ ವಿಧಿಗಳನ್ನು ಕೈಕೊಳ್ಳುವರು ಎಂಬ ಈ ಪ್ರವಾದನೆಯು ನೆರವೇರುವುದು. ಈ ಕಾರಣದಿಂದಲೇ ಪ್ರಕಟಣೆ ಅಧ್ಯಾಯ 14 ವಚನ 12ರಲ್ಲಿ ದೇವಜನರು ದೇವರ ಆಜ್ಞೆಗಳಿಗೆ ವಿಧೇಯರಾಗುತ್ತಾರೆ ಎಂದು ಬರೆಯಲಾಗಿದೆ. ಪ್ರಕಟಣೆ ಅಧ್ಯಾಯ 12 ವಚನ 17ರಲ್ಲಿಯೂ ಸ್ತ್ರೀಯ ಸಂತಾನದವರಲ್ಲಿ ಉಳಿದವರು ದೇವರ ಆಜ್ಞೆಗಳನ್ನು ಕೈಗೊಳ್ಳುತ್ತಾರೆ ಎಂದು ಬರೆಯಲಾಗಿದೆ. ಹಾಗಾದರೆ ಆ ಜನರು ಯಾರನ್ನು ಸ್ವೀಕರಿಸಿದರು? ಅವರು ದೇವರನ್ನು ಸ್ವೀಕರಿಸಿದವರು. ಅವರು ಯಜ್ಞದ ಕುರಿಯಾದಾತನು ಹೋದಲ್ಲೆಲ್ಲ ಹಿಂಬಾಲಿಸುವವರೆಂದು ಸಾಕ್ಷೀಕರಿಸಲಾಗಿದೆ. ಆತ್ಮನು ಮೊದಲಗಿತ್ತಿಯೂ ಕರೆಯುತ್ತಿರುವ ಪ್ರವಾದನೆಯ ಸ್ಥಳಕ್ಕೆ ಅವರು ಬಂದವರೆಂದು ಸಹ ಸಾಕ್ಷೀಕರಿಸಲಾಗಿದೆ. ಯೆರೆಮೀಯನು ಅಧ್ಯಾಯ 31 ವಚನ 31 ತೆಗೆಯೋಣ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೆಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು.
ಹೊಸ ಒಡಂಬಡಿಕೆಯ ನಿಯಮವನ್ನು ತಮ್ಮ ಹೃದಯಗಳಲ್ಲಿ ಹೊಂದಿರುವವರು ದೇವಜನರಾಗುವರೆಂದು ದೇವರು ಹೇಳುತ್ತಾರೆ. ಈ ಪ್ರವಾದನೆಯ ಪ್ರಕಾರ ಯೇಸು 2000 ವರ್ಷಗಳ ಹಿಂದೆ ಶರೀರದಲ್ಲಿ ಭೂಮಿಗೆ ಬಂದು ಹೊಸ ಒಡಂಬಡಿಕೆಯ ನಿಯಮದಿಂದ ಸುವಾರ್ತೆಯ ರಾಜ್ಯವನ್ನು ಆಳಿದರು. ಅದೇ ರೀತಿ ತಮ್ಮ ಎರಡನೆಯ ಬರುವಿಕೆಯಲ್ಲಿಯೂ ಉಳಿದ 37 ವರ್ಷಗಳ ಕಾಲ ಅದೇ ಹೊಸ ಒಡಂಬಡಿಕೆಯ ನಿಯಮದೊಂದಿಗೆ ಆಳ್ವಿಕೆ ಮಾಡುತ್ತಾರೆ. ಈ ಕಾರಣದಿಂದಲೇ ಚರ್ಚ್ ಆಫ್ ಗಾಡ್ನಲ್ಲಿ ಹೊಸ ಒಡಂಬಡಿಕೆಯ ಪಸ್ಕ್ ಹಬ್ಬ, ಸಬ್ಬತ್, ದೀಕ್ಷಾಸ್ನಾನ ಮತ್ತು ಮುಸುಕಿನ ನಿಯಮಗಳು ಇವೆ ಅಲ್ಲವೇ? ಹೊಸ ಒಡಂಬಡಿಕೆಯೊಂದಿಗೆ 37 ವರ್ಷಗಳ ಕಾಲ ಸುವಾರ್ತೆಯ ಮಾರ್ಗದಲ್ಲಿ ನಂಬಿಗಸ್ತಿಕೆಯಿಂದ ನಡೆದವರನ್ನು ನಾವು ಬೇಗನೆ ಗುರುತಿಸಬೇಕು. ದೇವರು ಈ ಭೂಮಿಗೆ ಬರದಿದ್ದರೆ ಮನುಕುಲಕ್ಕೆ ಎಂದಿಗೂ ದೇವರ ಆಜ್ಞೆಗಳನ್ನು ಘೋಷಿಸಲು ಸಾಧ್ಯವಾಗುತ್ತಿರಲಿಲ್ಲ. ಸ್ವತಃ ದೇವರೇ ಬರಬೇಕು. ದೇವರನ್ನು ಸ್ವೀಕರಿಸಿ ಸ್ವಾಗತಿಸಿದ ಸಭೆಯೇ ಚರ್ಚ್ ಆಫ್ ಗಾಡ್ ಆಗಿದೆ. ಈ ಭೂಮಿಯ ಮೇಲೆ ನಮ್ಮ ದೈಹಿಕ ಜೀವನವನ್ನು ಅಭಿವೃದ್ಧಿಪಡಿಸಲು ದೇವರು ಸಭೆಯನ್ನು ಸ್ಥಾಪಿಸಲಿಲ್ಲ. ಬದಲಾಗಿ ಪರಲೋಕರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ನಮಗೆ ಅವಕಾಶವನ್ನು ನೀಡುವುದಕ್ಕಾಗಿತ್ತು. ಹಾಗಾಗಿ ನಮ್ಮ ಜೀವನವು ಪರಲೋಕದಲ್ಲಿ ವೈಭವಯುತವಾಗಿರುತ್ತದೆ. ಇದನ್ನು ನೆನಪಿನಲ್ಲಿಟ್ಟುಕೊಂಡು ಅಪೂರ್ಣ ಜನರು ಎಷ್ಟೇ ಮನವರಿಕೆಯಾಗುವ ಸಿದ್ಧಾಂತ, ವ್ಯವಸ್ಥೆ ಅಥವಾ ಸಂಘಟನೆಗಳನ್ನು ರಚಿಸಿದರೂ ನಾವು ಅವುಗಳಿಂದ ಮೋಸ ಹೋಗದಿರೋಣ. ನಮ್ಮ ಉಳಿದ ಸಮಯವನ್ನು ಎಲೋಹಿಂ ದೇವರಾದ ಪರಲೋಕದ ತಂದೆ ಕ್ರಿಸ್ತ ಅನ್ ಸಂಘೋಂಗ್ ರವರು ಮತ್ತು ಪರಲೋಕದ ತಾಯಿ ಹೊಸ ಯೆರೂಸಲೇಮ್ ನಮ್ಮನ್ನು ಎಲ್ಲಿಗೆ ಮುನ್ನಡೆಸಿದರೂ ಅವರನ್ನು ಹಿಂಬಾಲಿಸಲು ಮಾತ್ರ ಉಪಯೋಗಿಸೋಣ. ಈಗ ಕರೋನಾ ವೈರಸ್ ಲೋಕವನ್ನು ಖಿನ್ನತೆಗೆ ಒಳಪಡಿಸಿದೆ. ಲಸಿಕೆಗಳಿರುವುದರಿಂದ ಚಿಂತಿಸಬೇಕಾಗಿಲ್ಲವೆಂದರೂ ಅನೇಕ ರೂಪಾಂತರಿ ವೈರಸ್ಗಳು ಕಾಣಿಸಿಕೊಂಡು ವ್ಯಾಪಕವಾಗಿ ಹರಡುತ್ತಿವೆ. ನಾನು ಭಾರತದ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಭಾರತದಲ್ಲಿರುವ ನಮ್ಮ ಸದಸ್ಯರು ಒಬ್ಬರಿಗೊಬ್ಬರು ಶುಭಾಶಯ ಕೋರಿದಾಗ ನಾನು ಸಂತೋಷವಾಗಿದ್ದೇನೆ, ನೀವು ಸಂತೋಷವಾಗಿಲ್ಲವೇ ಎಂದು ಹೇಳುತ್ತಾರೆ. ನಾವು ಸಂತೋಷವಾಗಿದ್ದೇವೆ, ಏಕೆಂದರೆ ನಾವು ಪರಿಪೂರ್ಣ ಮತ್ತು ಪರಲೋಕರಾಜ್ಯವನ್ನು ಹೊಂದಿರುವ ದೇವರನ್ನು ಹೊಂದಿದ್ದೇವೆ. ಲೋಕವು ಅಪೂರ್ಣತೆಯಿಂದ ತುಂಬಿದೆ, ಆದರೆ ದೇವರು ನಮ್ಮನ್ನು ಪರಿಪೂರ್ಣತೆಯ ಕಡೆಗೆ ಮುನ್ನಡೆಸಲು ನಮಗೆ ಪರಿಪೂರ್ಣವಾದ ಸಬ್ಬತ್ ದಿನ, ನಿಯಮಗಳು, ಕಟ್ಟಳೆಗಳು ಮತ್ತು ವಿಧಿಗಳನ್ನು ಕೊಟ್ಟಿದ್ದಾರೆ. ಈ ಕಾರಣದಿಂದಲೇ ಅವರು ಒಬ್ಬರನ್ನೊಬ್ಬರು ನೀವು ಸಂತೋಷವಾಗಿಲ್ಲವೇ ಎಂದು ಕೇಳುತ್ತಾರೆ ಮತ್ತು ನಾನು ಸಂತೋಷವಾಗಿದ್ದೇನೆ ಎಂದು ಉತ್ತರಿಸುತ್ತಾರೆ. ಸದಸ್ಯರು ಸುಮಾರು 1 ತಿಂಗಳಿನಿಂದ ಹೀಗೆಯೇ ಬೋಧಿಸುತ್ತಿದ್ದಾರೆ. ಫಲಿತಾಂಶವಾಗಿ ಅನೇಕ ಪರಲೋಕ ಕುಟುಂಬದ ಸದಸ್ಯರು ಸಿಕ್ಕಿದ್ದಾರೆ ಮತ್ತು ಅವರು ಸುವಾರ್ತೆಯಲ್ಲಿ ಮಹಾ ಸಂತೋಷ ಮತ್ತು ಆನಂದವನ್ನು ಅನುಭವಿಸಿದ್ದಾರೆ. ನಾನು ಸಂತೋಷವಾಗಿದ್ದೇನೆ, ನೀವು ಸಂತೋಷವಾಗಿಲ್ಲವೇ? ಈ ರೀತಿಯಾಗಿ ನಾವು ಪರಸ್ಪರ ಕೇಳೋಣ. ಚಿಯೋನಿನಲ್ಲಿ ನಮ್ಮ ತಂದೆ ಮತ್ತು ತಾಯಿಗೆ ಸೇವೆ ಮಾಡುವುದು ಲೋಕದ ಜನರು ಬಯಸಿದರೂ ಮಾಡಲಾಗದ ಕಾರ್ಯವಲ್ಲವೇ? ಪರಲೋಕದ ದೇವದೂತರು ಸಹ ಅಸೂಯೆಪಡುವಂತಹ ಸ್ಥಾನದಲ್ಲಿ ನಾವಿದ್ದೇವೆ. ಪಾಪಿಗಳಾದ ನಾವು ಅನುಭವಿಸಬಾರದ ವಿಷಯಗಳಲ್ಲಿ ಸಂತೋಷಿಸುವುದರಿಂದ ನಾವು ಇಂದಿಗೂ ಸಂತೋಷವಾಗಿರುತ್ತೇವೆ. ನೀವು ಸಂತೋಷವಾಗಿದ್ದೀರಾ? ನೀವು ಸಂತೋಷದ ಸಬ್ಬತ್ ದಿನವನ್ನು ಹೊಂದುವಿರಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.